ಮುಂದೆ ಸುತ್ತು ನೋಡಿ ಒಟ್ಟ ಕಾಣಿಸ್ತಿಲ್ಲ. ಆಮೇಲೆ ನೀವು ಅವ್ರು ಎಷ್ಟು ಹೊಡೆದಾರ ಉಳಿದದ್ದು ಅವ್ರು ಚೆಕ್ ಮಾಡಿ. ಎಲ್ಲಾರು ಕೂತಾರೆ ಅಲ್ಲೇನು ಮರಿ ಹೋಗಿ ಮಾಡಂಗಿಲ್ರಿ. ಇವ್ರದ್ದು ಇಲ್ಲೇ ಟೇಜ್ ಮೇಲೆ ಚಾಲು ಐತಿ ವರ್ಷ ತಪ್ಪ ಅವ್ರ ಒಪ್ಕೋಬೇಕು. ಯಾರು ಮಾಡಿದ್ರು ಅವ್ರು ಹೇಳ್ಬೇಕಿಲ್ಲೇ ಇತ್ತಲ್ಲ. ಒಂದು ಸಿಕ್ಕಿಲ್ಲ ಅಂದಾರ ನೀ ಎದ್ರ ಮಾಡಿದ ಬುಕ್ ತುಂಬ ಅವ್ರು ನೋಡ್ತಾರ. ವಾಪರ ಬರೋದ್ರಿ ಉಳಿದವ್ರೆಲ್ಲ ಆ ಕಡೆಯಿಂದ ಯಾರು ನೋಡ್ತೀರಿ ವಾಪರ ಬರ್ರಿ ವಾಪರ. ಇವ್ರೊಳಗ ಒಬ್ರ ಯಾರು ಬರ್ತೀರಿ? 10 ಮಂದಿ ಬರಂಗಿಲ್ಲ. ಇಲ್ಲಿ ನಾವ್ ಏನ್ ಹಾಕ್ಬೇಕು ಅದಕ್ಕೆ ಬದ್ಧವಾಗಿ ಹಾ 1 ಪರ್ಸನ್ ಹೋದ್ರ ಹಾಲ್ ಮತ್ತದ್ದು ಸಿಕ್ಕಿಲ್ಲ ಅಂತ ಹೇಳ್ಯಾರು. ಎದ್ರಾಗೈತಿ ನೋಡಿ ಪಟ್ನ ಬಣ್ಣ ಸಿಕ್ಕಿಲ್ಲ ಅಂದಾರ ಇಷ್ಟಕ್ಕೆ ತೋರ್ಸ ನಾವು ಈ ಕಡೆ ಮ್ಯಾಲಿಗೆ ತೋರ್ಸ. ಹಾ ಇಲ್ಲಿ ಯಾರು ಮಾತಾಡ್ತಾರೆ ಈಚೆ ಕಡೆ ಮ್ಯಾಲ ನೀವು ನೋಡ್ತೀರಿ ಬರ್ಕೊತೀರಿ. ಈಗ ಬುಕ್ ಯಾರು ಕೊಡೋದು? ಹಾ ನೀವು ಕೊಡ್ರಿ ಚಾಲು ಮಾಡ್ತೀವಿ. ತೊಂಬರಿ ಕಿಚ್ಚಿಲ್ಲ ಅಂತ ಹೇಳ್ಯಾರ. ಕಿಚ್ಚಿಲ್ಲ ಅಂದ್ರ ನೋಡ್ಬೇಕ ತಿಳಿತು. ಬುಕ್ ಚೆಕ್ ಮಾಡ್ಬೇಕ. ಇದನ್ನ ಬಗೆಹರಿಸೋದ ಬಾಳ್ನಿ 7 ಪರಿಸನ ಈಗ 3 ಸಿಕ್ಕಾ ಒಂದಾರ 3 ಪರಿಸನ ಎದ್ರಾಗ ಹಾಕ್ಯಾರ ಕರೆಕ್ಟ್ ಅದಾವಲ್ಲ ಕೇಳ್ಬೇಕು. ಉಳಿದದ್ದು 7 ಮತ್ತೆ ಇವರು ಚೆಕ್ ಮಾಡ್ಬೇಕು. ಆಮೇಲೆ ನಿರ್ಣಯ ಚಸ್ಮಾ ಮಾಡೋದು. ಹಲೋ, ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಬೋರಿಗೆ ಅವರು ಹಾಕಿರ್ತಕ್ಕಂಥ ಜನರಲ್ ಹಾಲುಮತದ ಪುಸ್ತಕದಲ್ಲಿ 10 ಪ್ರಶ್ನೆಗಳು 10 ಪ್ರಶ್ನೆಗಳು ಹಾಕಿದರೆ 1 ಪ್ರಶ್ನೆ ಮಣ್ಣೂರದವರು ತಮಗೆ ಲಭ್ಯವಿಲ್ಲ ಅಂತ ಹೇಳಿದ್ರಿ. ಈಗ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನ ನಾವು ಓದ್ತಾ ಇದ್ದೀವಿ. ಅದು ಯಾವ ಪುರಾಣ ಪುಟ ಸಂಖ್ಯೆ ಎಷ್ಟು ಅನ್ನೋದು ಹೇಳ್ತೀವಿ. ದಯಮಾಡಿ ತಮಗೆ ಸಮಸ್ಯೆ ಬಂದಲ್ಲಿ ಕ್ಲಿಯರ್ ಮಾಡ್ಕೋಬೇಕು, ಬರ್ಕೋಬೇಕು. ಓಕೆ ಸರ್, ಬರ್ರಿ ಬಡ ಬಡ ತುಂಬರಿ, ಲೇಟ್ ಮಾಡಬೇಡ್ರಿ. ತಮ್ಮ ಒಂದೇದು ಹೊತ್ತು ನೋಡೋದು. ರೇವಣ ಸಿದ್ಧನು ಆತನಿಗೆ ಯಾವ ಶಿವ ಸ್ವರೂಪ ಏನಬಹುದೇ ಮಾಡುತ್ತಾನೆ? ಅದು ಪುಟ 205 ನೋಡಿ. ಎಲ್ಲ ಚೆಕ್ ಮಾಡಿ ಮುಂದಿಂದ ಜ್ಞಾನ ಬೋಧ ಮಾಡ್ತಾರೆ. ಬುಕ್ ಏನ್ರ ಪೇಜ್ ನಂಬರ್ ಬರ್ಕೊಳ್ಳಿ. ಬುಕ್ ಮುಕ್ತಿನ ಪೇಜ್ ಸರಿ ಐತಿ. ಮುಕ್ತಿನ ಪ್ಯಾಂಡು ತಂದೆ ದಂಡೆ ಮುಕ್ತಿನ ಪ್ಯಾಂಡು 2ನೇ ಪ್ರಶ್ನೆ ಓದ ಸ್ಪೀಕರ್ ತಗೋರಿ ಕೈ ಹಾಕಿ. ಸಿದ್ದರಾಮಯ್ಯ ತಂದೆ ಏನವನ್ನು ಲಿಂಗವಾಗಿಸಿಕೊಳ್ಳುವ ಸಾಧನೆಯನ್ನು ಹೇಳುವ ಕೃಪೆ ಮಾಡಿದ ಏನನ ಅವರ ಕಂದನಾಗಿ ಉಪಕಾರ ಸ್ಮರಿಸುತ್ತೇನೆ. ಸಿದ್ದರಾಮಯ್ಯ ತಂದೆಯ ಪ್ರಾಣವನ್ನು ಲಿಂಗೈಕವಾಗಿಸಿಕೊಳ್ಳುವ ಸಾಧನೆಯನ್ನು ಹೇಳುವ ಕೃಪೆ ಮಾಡಿದ ಕಾರಣ ಅವರು ಕಂದನಾಗಿ ಉಪಕಾರ ಸ್ಮರಿಸುತ್ತೇನೆ. 750 ಮೃತ್ಯುಂಜಯ ಸಿದ್ದರಾಮನಿಗೆ ಈ ಬೋಧನೆಯ ಸಾಧನ ಏನನಗಳಾದರೆ ಯಾವನಿಗೆ ಚೌಪದಿ ಸಾಧನವಾಗಿದೆ? ಸಿದ್ದರಾಮನಿಗೆ ಈ ಬೋಧನೆಯ ಸಾಧನ ವಚನಗಳಾದರೆ ವೇಮನಿಗೆ ಚೌಪಾದಿ ಸಾಧನವಾಗಿದೆ.
ಕರೆಕ್ಟ್ ಐತಿ ಅಜ್ಜ ಅವ್ರ ಕರೆಕ್ಟ್ ಐತಿಲ್ರಿ ಸಮಾಧಾನ ಮುಂದೆ ಯಾಕೆ ಬರ್ತೀರೋ ನೀವು ಇನ್ನು ಯಾವ್ದು ಹೋಗುತ್ತೀರಿ ನೀವು ಇನ್ನು ಯಾವ್ದು ಹೋಗುತ್ತೆ ನಿಮ್ಗೆ ಏನು ಸಮಸ್ಯೆ ಬರ್ತೈತೆ ನೋಡ್ಕೊಳ್ಳಿ. 4ನೇ ಪ್ರಶ್ನೆ, ಸಿದ್ದರಾಮೇಶ್ವರನು ಮೂಲತಃ ಏನೇ ಕಾಯಕದವನಾಗಿದ್ದನೆಂದು ಕೆಲವು ಏನೇ ಕೇಳಿ ಬರುತ್ತದೆ. ಸಿದ್ದರಾಮೇಶ್ವರನು ಮೂಲತ್ವ ಕೃಷಿ ಕಾಯಕದವನಾಗಿದ್ದನೆಂದು ಕೆಲವು ಕಡೆ ಕೇಳಿ ಬರುತ್ತದೆ. ಐದನೇ ಪ್ರಶ್ನೆ, ಸಿದ್ದರಾಮ ಮನೆ ಕಟ್ಟಿಸುವಾಗ ಮತ್ತು ಗೊಗ್ಗಯ್ಯ ತೋಟವನ್ನು ಎನೆಯುವ ಸಂದರ್ಭಗಳಲ್ಲಿ ಅಲ್ಲಮನ ಅನುಭವದ ಮೇರುತನ ದರ್ಶನವಾಗುತ್ತದೆ. ಸಿದ್ದರಾಮ ಮನೆ ಕಟ್ಟಿಸುವಾಗ ಮತ್ತು ಗೊಗ್ಗಯ್ಯ ತೋಟವನ್ನು ನೆನೆಯುವ ಸಂದರ್ಭಗಳಲ್ಲಿ ಅಲ್ಲಮನ ಅನುಭವದ ಮೇರುತನ ದರ್ಶನವಾಗುತ್ತದೆ. ಸಿದ್ದರಾಮ ಏನು ಕಟ್ಟುವಾಗ ಮನೆ ಕಟ್ಟುವಾಗ ಕೆರೆ ಸಿದ್ದರಾಮ ಕೆರೆ ಕಟ್ಟಿಸುವಾಗ ಮತ್ತು ಗೋಗಯ್ಯ ತೋಟವನ್ನು ಒಗೆಯುವಾಗ ಸಂದರ್ಭಗಳ ಅಲ್ಲಮನ ಅನುಭವದ ಮೇರುತನ ದರ್ಶನವಾಗುತ್ತದೆ. ಮುಂದೆ ಸಿದ್ದರಾಮನ ವ್ಯಕ್ತಿತ್ವ ಏನಗೊಂಡದ್ದು ಪರಿಪೂರ್ಣವಾದದ್ದು ಸಹ ಬಸವಣ್ಣನವರ ಸಂಪರ್ಕದಿಂದ ಮತ್ತು ಅನುಭವ ಮಂಟಪದ ಏನಾಲಯದಿಂದ ಎಂಬುದನ್ನು ಮರೆಯುವಂತಿಲ್ಲ. ಏಳನೇ ಪ್ರಶ್ನೆ, ಸಿದ್ದರಾಮನ ಜಾತ್ರೆಗೆ ಏನಾಪುರದ ಸುತ್ತಮುತ್ತಲ ಏನಿನವರಷ್ಟೇ ಅಲ್ಲದೆ ದೂರ ದೂರದಿಂದ ಆಂಧ್ರ ಕರ್ನಾಟಕಗಳಿಂದೆಲ್ಲ ಭಕ್ತರು ಬಂದು ಸೇರಿರುತ್ತಾರೆ. ಸಿದ್ದರಾಮನ ಜಾತ್ರೆಗೆ ಸೊಲ್ಲಾಪುರದ ಸುತ್ತಮುತ್ತಲಿನ ಊರಿನವರು ಅಷ್ಟೇ ಅಲ್ಲದೆ ದೂರದಿಂದ ಆಂಧ್ರ ಕರ್ನಾಟಕಗಳಿಂದೆಲ್ಲ ಭಕ್ತರು ಬಂದು ಸೇರಿರುತ್ತಾರೆ. ಅದಕ್ಕೆ ಹಚ್ಚಲಪ್ಪ ನನ್ನ ಕೈ ಅಮ್ಮನ ಅದಕ್ಕೆ ತಿಳಿ ಬಾರಿ ಹಿಡಿಸಿ ಅದಲ್ಲ ಜಗೋಕ ಸಿದ್ದರಾಮನ ಏನೇ ಎಂದು ಎನ್ನಲಾಗುವ ಸ್ಮಾರಕದಿಂದ ಈ ಸ್ಥಳ ನೈಋತ್ಯ ದಿಕ್ಕಿಗೆ 1 ಕಿಲೋಮೀಟರ್ ಅಂತರದಲ್ಲಿದೆ. ಸಿದ್ದರಾಮನ ಏನೇ ಎಂದು ಎನ್ನಲಾಗುವ
ಸಿದ್ದರಾಮನ ಮನೆಯೆಂದು ಹೇಳಲಾಗುವ ಸ್ಮಾರಕದಿಂದ ಈ ಸ್ಥಳ ನೈಋತ್ಯ ದಿಕ್ಕಿಗೆ 1 ಕಿಲೋಮೀಟರ್ ಅಂತರದಲ್ಲಿದೆ. 195 ಕಲ್ಯಾಣ ಸರ್. ಸಿದ್ದರಾಮನ ತ್ರಿವಿಧಗಳ ಏಣಿಯೊಂದು ಮದ್ರಾಸ್ ಓರಿಯೆಂಟಲ್ ಲೈಬ್ರರಿಯಿಂದ ಏನೋಪಿತ ಕಾಲದಲ್ಲಿ ಅಂದರೆ 1952 ಜೂನ್ 9ನೇ ತಾರೀಕಿನಲ್ಲಿ ನಾನು ಅರ್ಧಾಂಗ ವಾಯುವಿನಿಂದ ಪೀಡಿತನಾಗಿ ಮಲಗಿಕೊಂಡೆ. ತ್ರಿವಿಧಗಳ ಏಣಿಯೊಂದು ಸಿದ್ದರಾಮನ ತ್ರಿವಿಧಿಗಳ ಪ್ರತಿಯೊಂದು ಮದ್ರಾಸ್ ಓರಿಯೆಂಟಲ್ ಲೈಬ್ರರಿಯಿಂದ ತುಲಪಿದ ಕಾಲದಲ್ಲಿ ಅಂದರೆ 1953 ಜೂನ್ 6ನೇ ತಾರೀಕಿನಲ್ಲಿ ನಾನು ಅರ್ಧಾಂಗ ವಾಯುವಿನಿಂದ ಪೀಡಿತನಾಗಿ ಮಲಗಿಕೊಂಡೆ. ದಡ ತೋರಿ ಉಳಿತನ ಬೇಡ ಆಗ ಉಳಿಕ್ರಿ ಮುಂದೆ ಸಂಶಯ ಬಂದಕ್ಕೆ. ಸಿದ್ದರಾಮ ದೇವರು ಯಾರಿಗೂ ಜ್ಞಾನಿಗೂ ಇಷ್ಟಲಿಂಗ ಸಂಬಂಧವೇ ಏನವೆಂದು ಅನೇಕ ವಚನಗಳಿಂದ ಸುಸಂಗತವಾಗಿ ಏನಪ್ಪಪಡಿಸಿದರೂ ಷಡಸ್ಥಲ ಜ್ಞಾನಿಯಾದ ಚನ್ನಬಸವಣ್ಣನೆದುರಿಗೆ ಆತನ ಆಟ ನಡೆಯದೆ ಸೋತು ಪ್ರಮಥರ ಭಕ್ತಿ ಮಾರ್ಗಕ್ಕೆ ಆತನ ತಲೆಬಾಗಬೇಕಾಯಿತು. ಸಿದ್ದರಾಮ ದೇವರು ಯೋಗಿಗೋ ಜ್ಞಾನಿಗೋ ಇಷ್ಟಲಿಂಗ ಸಂಬಂಧವೆಂಬ ಬೇಡವೆಂದು ಅನೇಕ ವಚನಗಳಿಂದ ಸುಂದರವಾಗಿ ನಿಷೇಧಪಡಿಸಿದರು. ಪ್ರಶಸ್ತಲ ಜ್ಞಾನಿಯಾದ ಚನ್ನಬಸವಣ್ಣನ ಎದುರಿಗೆ ಆತನ ಆಟ ನಡೆಯದೆ ಸೋತು ಪ್ರಥಮರ ಭಕ್ತಿ ಮಾರ್ಗಕ್ಕೆ ಆತನು ತಲೆಬಾಗಬೇಕಾಯಿತು. ವಚನ ಪಿತಾಮಹ ಮಾರಿ ತಕ್ಕೊಳ್ಳೋದು ಹಂಗಲ್ಲ ವಚನ ಪಿತಾಮಹ ಪ್ರಶ್ನೆ ಕೇಳ ಇನ್ನ ಗುರುಗಳ ಇನ್ನೊಂದು ಬುಕ್ ಬರ್ರಿ ನಿಮ್ದು ಕೊಡ್ತಿಲ್ಲ ಬರ್ಕೊಳಕ್ ಇನ್ನ 3 ಸರಿ ಪ್ರಶ್ನೆಗೆ ಸರಿಯಾದ ಉತ್ತರ ಐತಿ ಅದ್ರ. ಇನ್ನು 7 ಪ್ರಶ್ನೆದ್ದು ನೀವು ತಗೊಂಬರ್ರಿ. ಇನ್ನು ನೀವು ನೋಡ್ರಿ ಈ ಕಡೆ ಯಾರು ನೋಡ್ತೀರಿ? ಇವ್ರ ನೋಡ್ತಾರ? ನೀವು ನೋಡ್ರಿ. ಬಾಪ್ರ ಹೇಳಿದ್ಲ ಮಾತೊಬ್ರ ಬರಬೇಡ್ರಿ ದಯವಿಟ್ಟು ಕುಂಡ್ರಿ. ಇದೆಲ್ಲ ನೋಡಕ್ ಆಗ ಹೇಳಿನಿ ಒಬ್ರ ಬರೋದು ಅವ್ರ ಹೆಂಗ್ ಮಾತ್ರಲ್ಲ ಹಂಗ ಒಬ್ರ ಬರ್ರಿ. ಮೂರ ಯಾವ ಹೊಡೆದಾರ ಮೊದಲ ಅವನು ಎಷ್ಟನೇ ಪ್ರಶ್ನೆ ತೊಂಬ ಆಮೇಲೆ ತಗೋತ ಮೂರು ಹೊಡೆದ ತೊಂಬ ಎಷ್ಟನೇ ಪ್ರಶ್ನೆ ಮಾಡ್ತಾರೆ? ಯಾವ 2 3 7 ಈಗ ಎರಡನೇದು 2 3 7 3 ಹೊಡೆದ ನಿಂದ್ರು ಹೊಡೆದ್ರಿ. ಈಗ ಎರಡನೇದು ಕೊಡ್ತಿರೋ 2 ಆದ್ರೂ 3 ಕೊಡ್ರಿ, 3 ಆದ್ರೂ 7 ಕೊಡ್ರಿ. ಗೊತ್ತಾಗ್ತಿಂದ ಹೋಗ್ಬೇಕು ನೋಡ್ರಿ. ಎರಡನೇ ಪ್ರಶ್ನೆ, ರೇವಣ ಸಿದ್ಧನ ಚರಿತ್ರೆಯನ್ನು ಈಶಾನ್ಯ ಗುರು ಸಂಸ್ಕೃತದಲ್ಲಿಯೂ ಹರಿಯೇಶ್ವರನು ರಗಳೆಯ ರೂಪವಾಗಿ ಕನ್ನಡದಲ್ಲಿಯೂ ಬರೆದಿದ್ದಾರೆ. ನೋಡ್ರಿ ಈಗ ಹೇಳ್ರಿ ಬರೀ ಕಡೆ ಮುಂದೆ ಇಲ್ಲ ಬುಕ್ ಆಯ್ತು ಏನು ತಪ್ಪಾಯ್ತು ಹಾಳಿ ಈಗ ಹೇಳ್ರಿ. ಆಮೇಲೆ ಹಾಳಿ ಹೆಚ್ಚಾರಿ ಅಂತ ಬರಬೇಡ್ರಿ ಇಲ್ಲಿ. ಈಗ ಹೇಳುದು ಎರಡನೇ ಪತ್ರ. ಈಗ ಇದು ಎರಡನೇದು, ಇಲ್ಲ ಸರ್ ಮೂರನೇದೈತು ಏಳನೇದೈತು. ಸಿದ್ದರಾಮನ ಶಿಷ್ಯ ಪರಂಪರೆಯಲ್ಲಿ ಒಬ್ಬರಾಗಿದ್ದ ಸ್ತ್ರೀಯನ್ನು ಕಲ್ಲಯ್ಯ
ಕಲ್ಲಯ್ಯ ಮೋಹಿಸಿ ಮದುವೆಯಾದನು. ಪೇಜ್ ನಂಬರ್ 41. ಒಲಿದಂತೆ ಹಾಡುವೆ. ಸಿದ್ದರಾಮನ ದೀಕ್ಷಾ ಪ್ರಸಂಗ ಆತನ ಪೂರ್ವ ವರ್ತಮಾನ ಕಥೆಗಳನ್ನು ಒಳಗೊಂಡ ವಿಸ್ತಾರವಾಗಿದೆ. 594. ನಿಸ್ಸೀಮ್. ಉಳಿದು 7 ತೊಂಬತ್ತು. ಇನ್ನು ನೀವು ನೋಡು ಹೇಳ ಹಿಂಗೆ ಇಡ್ರಿ ಬುಕ್ ಇದೀಗ ಅವ್ರ ಹೆಂಗೆ ಹಿಡಿದಾರ ನೀ ಆಚೆ ಕಡೆ ಹೋಗಿ ಫೋಟೋ ತಕ್ಕೋರಿ ನೀವು ಬುಕ್ಕಿಂದು ಚನ್ನ ಬಸವಣ್ಣನವರ ಫೋಟೋ ತಕ್ಕೋರಿ ಚನ್ನಮಾಗೆ ಎಂದು ವಿನಂತಿಸಿದ್ದಾರೆ. ಬೇಕು ಇರ್ಬೇಕು. ಸಿದ್ಧ ಶೈಲ ನಮ್ಮ ಹೊಡೆದ್ರು ಕರೆಕ್ಟ್ ಐತಿಲ್ಲ ಹೇಳಿ ಈಗ. ಇದ್ರ ಕೊಡ ಕಡೆ ನೀ ಫೋಟೋ ಹೊಡ್ಕೊಂಡು ಕೊಡ. ಸಿದ್ದರಾಮಯ್ಯನ ಅವಕ್ರಪ್ಪೆಗೆ ಬಹಿಷ್ಕಾರಕ್ಕೆ ಒಳಗಾಗಿ ಸೊನ್ನಲಿಗೆ ಎಣ್ಣೆ ತೊರೆದು ಹೋದ ಘಟನೆ ಚಿರಹಸಿರಾಗಿದೆ. ವಚನವಾದಿಗಳು RS ಪಾಟೀಲ್ 119. ಏನೋ ತೀರ್ಪು ಕೊಡ್ಬೇಕಲ್ಲ ತೀರ್ಪ ಹಾಂ ಭಾಳ ಮುಷ್ಕಿಲ್ ಅದನ ನಾ ಬಂದ್ರೆ ಸಿದ್ದರಾಮನನ್ನು ಒಡ್ಡರಾಮನೆಂದು ಹೇಳಿದ ಮಾತುಗಳು ಹೀಗೆಗಳಿಂದಲ್ಲ ಕೊಡ್ತೀರಂದ್ರೆ ಹಾಂ ಹೀಗೆಗಳಿಂದಲ್ಲ. 291 ಕುಂತಿದ್ದೆ ನಾನು ನಿನಗೆ ಮೆಚ್ಚಿ ಜೋಳಿ ತಲೆ ಕೆಡ್ಸಿಲ್ಲ ಅವರು. ಸಿದ್ದರಾಮನ ಕೃತಶಕ್ತಿ ಜನಪದರ ಬಾಯಲ್ಲಿ ಹಾಡಾಗಿ ಇಂದಿಗೂ ಉಳಿದಿದೆ. ಮುಂದ ಮುಂದಿನ ಮುಂದಿನ ತೋರಿ ಸಿದ್ದರಾಮನ ಬಗ್ಗೆ ಕೃತಿ ರಚನೆ ಮಾಡಿದವರಲ್ಲಿ ರಾಘವಾಂಕನೇ ಮೊದಲಿಗ ಮುಂದಿನ ಸಿದ್ದರಾಮನಿಗೆ ಏನದ ಏನು ಬಿಡಬೇಕಾಗಿಲ್ಲ ಎಂದು ಸಿದ್ದರಾಮನಿಗೆ ಲಿಂಗದ ಹಂಗು ಇರಬೇಕಾಗಿಲ್ಲ ಎಂದು
ಶಂಶುತ್ತಾನೆ. ಭಕ್ತಿ ಎಂಚಿನದಾರಿ ಧರ್ಮದಲ್ಲಿ ಮರುಳು ಸಿದ್ಧ ಯತಿಗಳನ್ನು ಅನ್ನದಾನಿ ಅಜ್ಜಯ್ಯ ಎಂದು ಕರೆಯಲಾಗುತ್ತದೆ. ಮುಗಿತ್ರಿ ಸರಿ ಅಲ್ಲ ತಂಗಿ ಚಾಲ ಆಡ್ಲಿ ಸರಿ ಹೋಳು ವಿಷಯ ಹೆಂಗದ ಹಾಡಿಕೆ ಮಾಡ್ರಿ ಜಟ ಮರ್ಯಾರ ನಿಮಗೂ ಒಂದ್ ಚಾನ್ಸ್ ಅದ ನೀವು ಬೇಕಾದ್ರೆ ಮಾತಾಡ್ರಿ ಹಾಡಲ್ಲ ಖರೆ ಅವ್ರ ವಿಷಯ ಮಾತಾಡ್ತಾರ ಮಾತಾಡಿ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ ದಯವಿಟ್ಟು ಎದ್ದು ಬಂದು ಇಲ್ಲಿ ಮಗಲಿಂದ ಒಟ್ಟೆ ಮಾತಾಡ ಹೋಗ್ಬೇಡ್ರಿ ಕೇಳ್ಕೊತೀವಿ ನೋಡು ನೋಡ್ಕೊಂಡು ಬರ್ತೀವಿ ನೋಡ ಕಮಿಟಿ ಕೈ ನಾವು ಕೇಳ್ತೇವೆ ಅವ್ರಿಗೆ ಕರೆದು ನೀವು ಕೇಳಕ್ ಹೋಗ್ಬೇಡ್ರಿ ವಿಷಯ ಕ್ಲಿಯರ್ ಮಾಡ್ಬಿಡ್ರಿ ಅಲ್ಲೆಲ್ಲ ನಾಳೆ ಕ್ಲಿಯರ್ ಮಾಡ್ರಿ ನಾವು ಕರೆದಿದ್ರಿ ಅವ್ರಿಗೆ ಬ್ಯಾಡಂದ್ರೆ ಬಿಡ್ತೇವ್ರಿ ನಾವು ಇಲ್ಲ ಒಮ್ಮೆ ಮಾಡ್ಬೇಕ್ರಿ ಅವ್ರಿಗೆ ಹಂಗಾದ್ರೆ ಬರೋಬರಿ ಆಗ್ತವ್ರಿ ಹಲೋ ಯಾರೇ ಮಾತಾಡು ಮಾತಾಡು ನೀ ಹೇಳ್ಬೇಡ ಅವ ಹೇಳ ನಮಗ ಅವ್ರು ಹೇಳಿ ನಿನಗೆ ಸಿಟ್ಟು ನಾ ಹೇಳ್ತೇವ್ರಿ ಅವ್ರೊಂದು ಬೇವಚಂದ ಮಾತಾಡ್ರಿ ಇಷ್ಟತನ ಎದ್ರಾಗ ಮಾತಾಡ್ರಿ ಅವ್ರು ನೋಡ್ರಿ ನನಗೂ ಅಕ್ಷರ ಜ್ಞಾನಕ್ ಮನಸ್ಸಾರ ನೀವು ಇದ್ರಾಗ ಇದ್ದವ್ರದಿರಿ ಒಂದ್ ಅಕ್ಷರ ನಾ ಮಾತಾಡಿ ಪದ ಅವ್ರು ಮಾತಾಡಿ ನಾವ್ ಗೊತ್ತಲ್ಲ ಅವ್ರು ಮಾತಾಡಿ ನಮ್ಗೆ ಗೊತ್ತಲ್ಲ ಇಷ್ಟು ಮಂದಿ ಕಣ್ಣು ಎಲ್ಲ ಕಿವಿ ಕೇಳಲ್ಲ ಏನ್ ಮಾತಾಡ್ತೀರಿ ಆ ಕಡೆ ಮಾತಾಡ್ತೀರಿ ಅಲ್ರಿ ನೋಡ್ರಿ ಏಕವಚನ ಬಹುವಚನ ಎದಕ್ಕರ್ತಾರ ಅಂತ ಪರಿಜ್ಞಾನ ನನ್ನಲ್ಲಿ ಐತಿ ಜಟ್ಟಾಕ್ ಮಾರ ಒಂದ್ ಅಕ್ಷರ ಮಾತಾಡೋದು ಕಿಸ್ತಂದ್ರೆ ನಾವೇನ್ ಮನುಷ್ಯರಲ್ಲ ಈಗ ನಮಗ್ ಸುತ್ತಲ್ಲ ಬರಬರಿತಿಲ್ರಿ ಅವಯವ ಅಲ್ಲ ನಮಗೇನಂದ್ರಿ ಅವ್ರು ಅವ್ರ ಯಾವ ಅಂದ್ರೆ ಅಧ್ಯಕ್ಷತೆ ಅವನಲ್ಲಿ ಅವನ ಏನ್ಬೇಕಲ್ಲ ನಮಗ ಅವ ಅಂದನವ ನಾವು ಜಟ್ಟಾಕ್ ಮಾರ ನಿನಗೆ ಹೇಳ್ತೀವಿ ನಾವು ನಡೀತು ಮಾಸ್ತರ ನೀ ಯಾಕೆ ಸಿಟ್ಟು ಬರ್ತಿ ನೋಡ್ರಿ ನಾವೊಂದ್ ಮಾತೈತಿ ಈಗ ಮಾತಾಡೋದು ಬೇಡ ಅಂದ್ರೆ ಮಾತಾಡ್ ನೋಡ್ರಿ ಜಟಕ್ ಮರ್ಯಾರ ಒಂದ್ ನಿಮಿಷ ಕೇಳ್ರಿ ಈಗ ಮಾತಾಡೋದು ಬೇಡ ಅಂದ್ರೆ ಬಿಡ್ತೀನಿ ಯಾಕಂದ್ರೆ ಒಬ್ರಿಗೊಂದಿಲ್ಲ ಜಟ್ಟಾಕ್ ಮಾಸ್ತರ್ ಅನ್ನುವಾಗ ನಾವು ಒಂದು ಪಿಟ್ ಅಂತೀನಿ ಅಂದ್ರೆ ನೀವು ನನ್ನ ಕಿವಿಗೆ ಹಚ್ಕೇಳ್ರಿ ನಾವು ಮಾತಾಡೋದು ಅವ್ರು ಬರುದಿಲ್ಲ ಅಡ್ಡ ನಂದೊಂದು ಕಂಡೀಷನ್ ನನಗ್ ಒಂದಲ್ಲ 1000 ಒಂದು ಕೋಟಿ ಮಾತಾಡ್ರಿ ಅನುಸೋಲಕ್ ತಾಕತ್ತೈತಿ ಒಳ್ಳೆ ಅನುಸೋಲಕ್ ತಾಕತ್ತೈತಿ ಅಷ್ಟೇ ಮಾತಾಡ್ಬೇಕು ನಾನು ಒಟ್ಟೆ ಮಾತಾಡ್ಬೇಕು ನನ್ನ ಕಂಡೀಷನ್ ನಾ ಅಂದ ಬಳಕ ನೀವು 1000 ಅಂದ್ರಲ್ಲ ನನಗೆ ನಡೀತಾರೆ ಬೆಕ್ಕಾಗಿ ಮಾತಾಡಲ್ಲ ಮತ್ ಮಾತಾಡಕರೆ ಬರ್ತೈತಿ ಮಾತಾಡ್ಸೋದ್ರ ಬ್ಯಾಡ ಅಂದ್ರೆ ಈ ಕಡೆ ಸುಮ್ಮನೆ ಗೊತ್ತಾಗ್ಲಕ್ ಬಂದಿವಿ ನಾವ ಈಗ ಹಿಂಗ್ ಮಾಡೋನ್ ಕೆಲಸ